ಪ್ರಾರ್ಥನೆ ಮಾಡೋಣ. ಜೀವನಕ್ಕೆ ಆಶೀರ್ವಾದ, ಕೌಟುಂಬಿಕ ನಿರ್ವಹಣೆಗೆ ಜ್ಞಾನ ವರದಲಾಂತುಗಳನ್ನು ದಯಪಾಲಿಸಿ ಸುಖವನ್ನು, ದುಃಖವನ್ನು, ಸಂತೋಷವನ್ನು, ಕಣ್ಣೀರನ್ನು ಸಮಾನವಾಗಿ ಅನುಭವಿಸಲು ಯಾವಾಗಲೂ ಜೊತೆಯಲ್ಲಿದ್ದು ಸಂತೈಸುವಂಥ, ಕುಟುಂಬವನ್ನು ಒಂದು ಮಾಡುವ, ರೂಪಿಸುವಂಥ ಯೇಸುವೆ, ಬೆಳಗಿನ ಸ್ತೋತ್ರಗಳನ್ನು ಸಲ್ಲಿಸಿ ಸ್ವಾಮಿ, ನಿನ್ನ ಆರಾಧನೆಯಲ್ಲಿ ನಿನ್ನನ್ನು ನೋಡುವುದಕ್ಕಾಗಿ, ನಿನ್ನನ್ನು ದರ್ಶಿಸುವ ಹೃದಯಗಳನ್ನು ತೆರೆದಿಟ್ಟು ಬಂದಿದ್ದೇವೆ. ಯೇಸುವೆ, ಈ ಹೊತ್ತಿನ ವಾಕ್ಯ ಧ್ಯಾನವನ್ನು ಆಶೀರ್ವಾದ ಮಾಡು, ನಮ್ಮನ್ನು ಬಲಪಡಿಸು ಸ್ವಾಮಿ. ವಾಕ್ಯಗಳ ಮೂಲಕ ನಮಗೆ ಬೇಕಾಗಿರುವ ತಿಳುವಳಿಕೆ, ಮಾರ್ಪಾಟಾಗುವ ಹೃದಯ, ವಾಕ್ಯವನ್ನು ಸ್ವೀಕರಿಸಿ ನಡೆಯುವಂಥ ದೊಡ್ಡಸ್ತಿಕೆಯನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟು ಕರುಣಿಸಬೇಕೆಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೆನ್. ಕುಳಿತುಕೊಳ್ಳ್ರಿ. ಮುಂಜಾನೆಯ ಶುಭ ವಂದನೆಗಳನ್ನು ಬಂದಿರುವಂಥ ನೀವೆಲ್ಲರಿಗೆ ನಾನು ಪ್ರೀತಿಪೂರ್ವಕವಾಗಿ ಸಲ್ಲಿಸ್ತೇನೆ. ಜುಲೈ ತಿಂಗಳ ಕೊನೆಯ ಭಾನುವಾರ ದೇವರ ಆಶೀರ್ವಾದದ ಕೈಗಳನ್ನು ನಿರೀಕ್ಷೆ ಮಾಡುತ್ತಾ ಬಂದಿರುವಂಥ ನೀವೆಲ್ಲರಿಗೆ ಕರ್ತನು ತಾನೇ ತನ್ನ ಆತ್ಮನ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಿಮ್ಮನ್ನು ಈ ವಾಕ್ಯದ ಮೂಲಕವಾಗಿ ಬಲಪಡಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂಥವನಾಗಿದ್ದೇನೆ. 118ನೆಯ ಕೀರ್ತನೆಯನ್ನು ತೆರೆಯಿರಿ. 118ನೆಯ ಕೀರ್ತನೆ, ಇಪ್ಪತ್ತೈದು, 26, 27ನೇ ವಚನ. ನೂರ 18, 25ರಿಂದ 27 ವಚನಗಳವರೆಗೆ ಒಟ್ಟಾಗಿ ಒಮ್ಮೆ ಓದಿಕೊಳ್ಳೋಣ. ಯೆಹೋವನೇ ದಯವಿಟ್ಟು ರಕ್ಷಿಸು, ಯೆಹೋವನೇ ದಯವಿಟ್ಟು ಸಾಫಲ್ಯ ಕೊಡು. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಯೆಹೋವನೇ ದೇವರು, ಆತನೇ ನಮಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಾನೆ. ಕರ್ತನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂಥ ಎಲ್ಲ ಉಪಕಾರಗಳನ್ನು ನಾವು ಸಭೆಯಾಗಿ ಧ್ಯಾನ ಮಾಡುವಂತೆ, ಸ್ತೋತ್ರ ಹೇಳುವಂತೆ ದೇವರು ಚಿಕ್ಕವರಿಂದ ಇದ್ದು ದೊಡ್ಡವರವರೆಗೆ ನಮಗೆ ಬೇಕಾದಂಥ ಎಲ್ಲ ಅನುಕೂಲತೆ, ಆರೋಗ್ಯ, ಜೀವನದ ನಿರ್ವಹಣೆಗೆ ಬೇಕಾಗಿರುವಂಥ ಎಲ್ಲ ಸಹಾಯಗಳನ್ನು ಕೊಟ್ಟು ತನ್ನ ಆತ್ಮನ ಮೂಲಕವಾಗಿ ತುಂಬಿಸಿದ್ದಾನೆ. ಆತನಿಗೆ ಘನ, ಮಾನ, ಮಹಿಮೆ ಯುಗ ಯುಗಾಂತರಕ್ಕೂ ನಮ್ಮ ಆರಾಧನೆಯ ಮೂಲಕವಾಗಿಯೂ ಸಿಕ್ಕಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುವಂಥವನಾಗಿದ್ದೇನೆ. ಪ್ರಿಯರೇ, ಈ ದಿನ CSI ಆಲ್ಮನಕ್ನ ಪ್ರಕಾರವಾಗಿ ಧ್ಯಾನ ಮಾಡಲಿಕ್ಕೆ ಕೊಡಲ್ಪಟ್ಟಿರುವಂಥ ವಿಷಯ ಹಾನರ್ ಮ್ಯಾರೇಜ್ ಎಂಬುದಾಗಿ, ಮದುವೆಯನ್ನು ಗೌರವಿಸುವುದು. ಮದುವೆಯನ್ನು ಗೌರವಿಸುವುದು. ದೇವರು ಮನುಷ್ಯನನ್ನು ಹಂತ ಹಂತವಾಗಿ ಆಶೀರ್ವಾದ ಮಾಡ್ತಾನಂತೆ. ಬಾಲ್ಯಪ್ರಾಯದಲ್ಲಿರುವಾಗ ದೇವರು ಮಕ್ಕಳಿಗೆ ಕೊಡುವಂಥ ದೊಡ್ಡ ಆಶೀರ್ವಾದ ಯಾವುದು ಅಂದರೆ ಯಾವುದು? ಬಾಲ್ಯಪ್ರಾಯದಲ್ಲಿರುವಾಗ ಮಕ್ಕಳು ಹೊಂದಿಕೊಳ್ಳುವಂಥ ಆಶೀರ್ವಾದ ಯಾವುದು? ಯಾವುದಿರುವುದು? ದೇವರ ಮೂಲಕವಾಗಿ ಹೊಂದಿಕೊಳ್ಳುವಂಥ ಮೊದಲ ಆಶೀರ್ವಾದ ಯಾವುದು? ದೀಕ್ಷಾ ಸ್ನಾನ ಅಥವಾ ಸ್ನಾನ ದೀಕ್ಷೆ. ದೇವರ ಆಲಯದ ಮುಂದೆ ತಂದು ಮಗುವನ್ನು ದೇವರಿಗೆ ಸಮರ್ಪಣೆ ಮಾಡಿ ದೇವರ ಆತ್ಮನು ಮಗುವಿನ ಮೇಲೆ ಬರುವಂತೆ ನಾವು ದೇವರಿಗೆ ಅದನ್ನು ಪ್ರತಿಷ್ಠೆಪಡಿಸ್ತೇವೆ. ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ, 16 ವರ್ಷವನ್ನು ದಾಟಿದ ಮೇಲೆ, ಯವನ ಪ್ರಾಯಕ್ಕೆ ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳಿಗೆ ಸಿಕ್ಕುವಂಥ ಎರಡನೇ ಆಶೀರ್ವಾದ ಯಾವುದು? ದೃಢೀಕರಣ. ಮಕ್ಕಳು ಒಳ್ಳೆದರ ಕೆಟ್ಟದರ ಅರುಹನ್ನು ಹೊಂದಿಕೊಳ್ಳುವಂಥ ಜ್ಞಾನವನ್ನು ಆ ವಯಸ್ಸಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ದೇವರು ದಯಪಾಲಿಸಿಕೊಡ್ತಾನೆ. ಪ್ರೇರೆ ಮುಂದುವರೆದು ಮಕ್ಕಳು ಪ್ರೌಢಿಮೆಗೆ ಬಂದ ಮೇಲೆ, ಯವನಸ್ಥರಾಗಿ ಆ ಯೌವನ ಪ್ರಾಯದ ಜೀವಿತವನ್ನು ಆನಂದ ಪಡುವುದಕ್ಕೆ ಸಿದ್ಧರಾದ ಮೇಲೆ ದೇವರು ದಯಪಾಲಿಸುವಂಥ ಮತ್ತೊಂದು ಆಶೀರ್ವಾದ ಯಾವುದಾದರೂ ಇದೆ ಅಂದರೆ
ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ, ನಾವು ಹೊಂದಿಕೊಂಡಿರುವ ಹಾಗೆ, ಅನುಭವ ಮಾಡುತ್ತಿರುವ ಹಾಗೆ ಅದು ಮದುವೆ. ದೇವರ ಆಶೀರ್ವಾದ. ಮದುವೆ ದೇವರ ಆಶೀರ್ವಾದ ಪ್ರಿಯರೇ. ದೇವರ ಆಶೀರ್ವಾದವನ್ನು ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಸಿಕ್ಕಲಿ ಎಂಬುದಾಗಿ ಈಗಲೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ಮಗನಿಗೆ ಮದುವೆ ಆಗಬೇಕು, ಒಳ್ಳೆ ಕಡೆ ಸಂಬಂಧ ಸಿಗಬೇಕು, ನನ್ನ ಮಗಳಿಗೆ ಮದುವೆ ಆಗಬೇಕು ಎಂಬುದಾಗಿ ಅನೇಕ ತಂದೆ ತಾಯಿಗಳ ಪ್ರಾರ್ಥನೆಯೂ ಕೂಡ ಮದುವೆ. ಕ್ರೈಸ್ತ ಸಂಸ್ಕಾರಗಳಲ್ಲಿ ಅಥವಾ ಕ್ರೈಸ್ತ ಸಭಾ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ಮಹತ್ವವಾದಂಥ ವಿಷಯ ಮದುವೆ. ಪ್ರಿಯರೇ, ಮದುವೆ ಕುಟುಂಬ ಜೀವನಕ್ಕೆ ಬಾಗಿಲಿದ್ದಂತೆ. ಕೌಟುಂಬಿಕನಾಗಬೇಕಾಗಿದ್ದರೆ, ಕುಟುಂಬ ಜೀವಿತವನ್ನು ಕಟ್ಟಿಕೊಳ್ಳಬೇಕಾದ್ರೆ ಮದುವೆ ಬಾಗಿಲಿದ್ದಂತೆ. ಮದುವೆಯ ಒಳಗೆಯೇ ಕೌಟುಂಬಿಕ ಜೀವನ ಅದು ಪ್ರಾರಂಭವಾಗ್ತದೆ. ದೇವರು ಎಷ್ಟು ಒಳ್ಳೆಯವನು ಅಂದರೆ, ನಮಗೆ ಯಾರು ಸರಿ ಕಾಣ್ತಾರೆ, ನಾವು ಯಾರನ್ನ ಇಷ್ಟಪಡ್ತೇವೆ, ಅಥವಾ ಯಾರು ನಮ್ಮ ಕುಟುಂಬಕ್ಕೆ ಹೊಂದಾಣಿಕೆಯಾಗ್ತಾರೆ, ನಮ್ಮ ಕುಟುಂಬದ ರೀತಿ ನೀತಿಗಳನ್ನು ಅರ್ಥ ಮಾಡಿಕೊಳ್ತಾರೆ, ನಮ್ಮ ಕುಟುಂಬದಲ್ಲಿರುವಂಥ ಸಂಸ್ಕಾರಗಳನ್ನು ಅರ್ಥ ಮಾಡಿಕೊಳ್ತಾರೆ, ನಮ್ಮ ಜೀವನದಲ್ಲಿ ಇರುವಂಥ ಬಲಹೀನತೆಗಳನ್ನು ಹೊಂದಿಕೊಳ್ತಾರೆ, ಅಥವಾ ನಮ್ಮ ಜೀವನದಲ್ಲಿರುವಂಥ ಬಲವನ್ನು ಹೊಂದಿಕೊಳ್ತಾರೆ, ಅಂಥವರನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನಂತೆ. ಅಂಥವರನ್ನು ಆಯ್ಕೆ ಮಾಡಿಕೊಂಡು ಬಹಳ ಸಂಗಾತಿಯಾಗಿ ಹೊಂದಿಕೊಳ್ಳುವಂಥ ಆಶೀರ್ವಾದವನ್ನು ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ಗಂಡ ಹೆಂಡತಿಯ ಸಂಬಂಧ ಅನನ್ಯವಾದದ್ದು. ಗಂಡ ಹೆಂಡತಿಯ ಸಂಬಂಧ ವಿಶಿಷ್ಟವಾದದ್ದು. ಗಂಡ ಹೆಂಡತಿಯ ಸಂಬಂಧ ವಿಶೇಷವಾದದ್ದು ಪ್ರಿಯರೇ. ಅನೇಕರು ಇಲ್ಲಿ ಮದುವೆಯ ಜೀವಿತದ ಮೂಲಕವಾಗಿ ಸಾಕಷ್ಟು ಪ್ರಯಾಣವನ್ನು ಮಾಡಿ ಮುಂದೆ ಬಂದಿದ್ದೇವೆ. ಅನೇಕರು ಈ ಮದುವೆ ಜೀವಿತದ ಮೂಲಕವಾಗಿ ಜೀವನದ ಸುಖ ದುಃಖಗಳನ್ನು ಅನುಭವಿಸ್ತಾ ಬಂದಿದ್ದೇವೆ. ಒಂದಿಷ್ಟು ಮನಸ್ತಾಪಗಳಾಗ್ತದೆ, ಒಂದಿಷ್ಟು ಜಗಳಗಳಾಗ್ತದೆ, ಒಂದಿಷ್ಟು ಕೋಪಗಳು ಬರ್ತದೆ, ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬರ್ತದೆ, ಒಂದಿಷ್ಟು ಏರುಪೇರುಗಳಾಗ್ತದೆ. ಇವೆಲ್ಲವುಗಳ ಹೊರತಾಗಿ ಇಂದು ದೇವರು ನಮ್ಮನ್ನು ಮದುವೆಯ ಮೂಲಕ, ಕೌಟುಂಬಿಕ ಜೀವನದ ಮೂಲಕ ಒಟ್ಟಾಗಿ ಜೀವಿಸುವಂತೆ ಎದುರು ನೋಡುವಂಥವನಾಗಿರ್ತಾನೆ. ಏನೇ ಬರಲಿ, ಯಾವುದೇ ಪರಿಸ್ಥಿತಿಗಳಾಗಲಿ, ದೇವರು ನಮ್ಮನ್ನು ಆತನ ಕ್ರಮಬದ್ಧವಾದಂಥ ಜೀವಿತಕ್ಕೆ ಕರೆಯುವಂಥವನಾಗಿದ್ದಾನೆ. ಪ್ರಿಯರೇ, ಇತ್ತೀಚೆಗೆ ಒಂದು ವಿಡಿಯೋವನ್ನು ನೋಡುವಾಗ ಆ ವಿಡಿಯೋದಲ್ಲಿ ಮದುವೆಯ ಬಗ್ಗೆ ಈ ರೀತಿಯಾದಂಥ ಒಂದು ನಗೆಹನಿಯನ್ನು ಹೇಳ್ತಾ ಇದ್ರು. ಮದುವೆ ಎನ್ನುವಂಥದ್ದು ಒಂದು KSRTC ಬಸ್ ಇದ್ದ ಹಾಗೆ ಅಂತೆ. ತುಂಬ ಹೊತ್ತು ಕಾದು ಕಾದು ಸಾಕಾಗಿ ಕಡೆಗೆ ಕೆಂಪು ಬಸ್ ಸಿಕ್ತು ಅಂತ ಹೇಳಿ ಹತ್ತು ಕೂತ್ಕೊಂಡು ಟಿಕೆಟು ತೆಗೆದುಕೊಂಡ ಮೇಲೆ ಕಿಟಕಿಯಿಂದ ಆಚೆ ನೋಡಿದರೆ ಆಮೇಲೆ ಗೊತ್ತಾಗ್ತದಂತೆ ರಾಜಹಂಸ ಬಸ್ಸು ಇತ್ತು, ಐರಾವತ ಬಸ್ಸು ಇತ್ತು ಅಂತ ಹೇಳಿ ಆಮೇಲೆ ಗೊತ್ತಾಗ್ತದಂತೆ. ಒಂದು ಸಾರಿ ಮದುವೆ ಜೀವಿತದ ಒಳಗೆ ಹೋದ್ರೆ ಮತ್ತೆ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದೊಂದು ಬಂಧನ. ಇಟ್ಸ್ ಎ ಡಿವೈನ್ ಬಾಂಡೇಜ್. ಅದೊಂದು ದೈವಿಕವಾದಂಥ ಬಂಧನ ಪ್ರಿಯರೇ. ಮದುವೆ ಎನ್ನುವಂಥದ್ದು ದೈವಿಕವಾದಂಥ ಬಂಧನ. ಯಾಕೆ ಗೊತ್ತಾ? ಅದನ್ನು ದೇವರು ನೇಮಕ ಮಾಡಿದ್ದಾನೆ. ಮದುವೆಯನ್ನು ನಾವು ಮಾಡಿದ್ದೇವಾ? ಮದುವೆ ಎಲ್ಲಿಂದ ನೇಮಕವಾಗಿದೆ? ದೇವರಿಂದ ನೇಮಕವಾಗಿದೆ. ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ ಮೇಲೆ, ಅಥವಾ 1ನೇ ಅಧ್ಯಾಯದಲ್ಲೇ 26, 27, 28ನೇ ವಚನಗಳಲ್ಲಿ ಮನುಷ್ಯನನ್ನು ಉಂಟು ಮಾಡಿದ ಮೇಲೆ, ಗಂಡು ಹೆಣ್ಣು ಅಂತ ಹೇಳಿ ಸೃಷ್ಟಿ ಮಾಡಿದ ಮೇಲೆ ದೇವರು ಅವರಿಬ್ಬರನ್ನ ಒಟ್ಟಾಗಿ ಜೀವಿಸುವ ಹಾಗೆ ಒಂದು ಮಾಡಿದ್ದಾನೆ ಎನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾದಂಥ ವಿಷಯ. ಹಾಗಾಗಿ ಸರ್ವರು ಅದನ್ನು ಗೌರವಿಸಬೇಕೆಂದು ಸತ್ಯವೇದವು ಆಜ್ಞಾಪಿಸುತ್ತದೆ. ಮದುವೆಯ ಆರಾಧನಾ ಕ್ರಮದಲ್ಲಿ ಇದು ಬರೆಯಲ್ಪಟ್ಟಿದೆ. ವಿವಾಹವು ದೇವರಿಂದ ನೇಮಕವಾದಂಥ ಒಂದು ಜೀವನ ಕ್ರಮ. ಸರ್ವರು ಅದನ್ನು ಅನುಸರಿಸಬೇಕೆಂದು ಸತ್ಯವೇದವು, ದೇವರ ವಾಕ್ಯವು ಆಜ್ಞಾಪಿಸುತ್ತದೆ. ಆ ಜೀವನದ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆ ದೇವರು ನಮ್ಮನ್ನು ನಡೆಸುವಂಥವನಾಗಿರ್ತಾನೆ. ಗಂಡ ಎಷ್ಟೇ ಬುದ್ಧಿವಂತನಾಗಿದ್ದರೂ, ಗಂಡ ಎಷ್ಟೇ ದೇಶ ವಿದೇಶಗಳನ್ನು ಸುತ್ತಿ ಬಂದರೂ, ಹೆಂಡತಿಗಿರುವಂಥ ಶಕ್ತಿ ಏನಂದರೆ, ಅನೇಕ ಸಾರಿ ವಾದ ವಿವಾದಗಳನ್ನು ಮಾಡುವಾಗ ಎಷ್ಟೇ ಬುದ್ಧಿವಂತ PhD ಆದರೂ ಹೆಂಡತಿ ಹೇಳ್ತಾಳಂತೆ ಗಂಡನಿಗೆ, ಸುಮ್ಮನೆ ರೀ, ನಿಮಗೇನು ಗೊತ್ತಾಗಲ್ಲ ಅಂತ. ಅದು ಹೆಂಡತಿಯ ಶಕ್ತಿ. ಅದು ಹೆಂಡತಿಯ ಶಕ್ತಿ. ಪ್ರೀತಿಯುಳ್ಳ ಸಹೋದರ ಸಹೋದರಿ,
ಜೀವನದಲ್ಲಿ ಈ ರೀತಿಯಾದಂಥ ಅನೇಕ ಅನುಭವಗಳು ನಮಗೆ ಆಗ್ತದೆ. ಜೀವನದಲ್ಲಿ ಈ ರೀತಿಯಾದಂಥ ಅನುಭವಗಳ ನಡುವೆ ಮುಂದೆ ಹೋಗುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಮಲಾಕಿಯನ ಗ್ರಂಥ, ಕೊರಿಂಥದವರಿಗೆ ಬರೆದ ಮೊದಲ ಪತ್ರ ಮತ್ತು ಮಾರ್ಕನ ಸುವಾರ್ತೆ ಇದನ್ನೇ ಹೇಳ್ತದೆ ಪ್ರಿಯರೇ. ಮದುವೆ ಜೀವನದ ಬಾಂಧವ್ಯ, ಮದುವೆ ಜೀವನದ ಆಶೀರ್ವಾದ, ಮದುವೆ ಜೀವನದಲ್ಲಿ ಬರುವಂಥ ಏರುಪೇರುಗಳ ನಡುವೆ ಗಂಡ ಹೆಂಡತಿ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು, ಅವುಗಳನ್ನು ಹೇಗೆ ನಿಭಾಯಿಸಬೇಕು, ಸೈತಾನನ ಕಾರ್ಯಗಳ ನಡುವೆ ಹೇಗೆ ಹೊರಗೆ ಬರಬೇಕು ಎನ್ನುವಂಥ ವಿಷಯಗಳನ್ನು ವಾಕ್ಯದ ರೂಪದಲ್ಲಿ ನಮಗೆ ಪ್ರಕಟಪಡಿಸ್ತದೆ. ನಾವೆಲ್ಲರೂ ಕೂಡ ತೆರೆಯೋಣ ಮಲಾಕಿಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 13ರಿಂದ 16ನೇ ವಚನದವರೆಗೆ. ಅಲ್ಲಿ ಹೇಳ್ತದೆ, ಮದುವೆಯು ಒಂದು ಒಡಂಬಡಿಕೆಯಾಗಿದೆ. ಮ್ಯಾರೇಜ್ ಇಸ್ ಎ ಕವನೆಂಟ್. ಮದುವೆಯು ಒಡಂಬಡಿಕೆಯಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಪ್ರತಿಯೊಂದು ಕುಟುಂಬದ ಬಗ್ಗೆ ದೇವರು ಕಾಳಜಿಯನ್ನು ಹೊಂದಿದ್ದಾನೆ. ಪ್ರತಿಯೊಂದು ಕುಟುಂಬದ ಬಗ್ಗೆ ದೇವರು ತನ್ನ ಉದ್ದೇಶವನ್ನು ಹೊಂದಿದ್ದಾನೆ. ಪ್ರತಿಯೊಂದು ಗಂಡ ಹೆಂಡತಿಯ ಜೀವನ ಕ್ರಮದ ಬಗ್ಗೆ ಆತನು ಅಧಿಕಾರವನ್ನು ಹೊಂದಿದ್ದಾನೆ. ಪ್ರತಿಯೊಂದು ಗಂಡ ಹೆಂಡತಿ ದೇವರಿಗೆ ಅಧೀನರಾಗಿ ನಡೆದು ಕುಟುಂಬವನ್ನ ಕ್ರಿಸ್ತನ ವಿಶ್ವಾಸಗಳಲ್ಲಿ, ನಂಬಿಕೆಯಲ್ಲಿ ಬೆಳೆಸಬೇಕು ಎನ್ನುವಂಥ ಆಲೋಚನೆಗಳಲ್ಲಿ ನಮ್ಮನ್ನು ಒಂದು ಮಾಡ್ತಾನೆ. ಇದನ್ನು ಗಂಡ ಹೆಂಡತಿಯಾಗಿ ನಾವು ತಿಳಿದುಕೊಳ್ಳಬೇಕು. ಅಥವಾ ಕೌಟುಂಬಿಕದ ಜೀವನದ ಹಿರಿಯರಾಗಿ ನಾವು ಇದನ್ನು ನೋಡಬೇಕು ಪ್ರಿಯರೇ. ಮಲಾಕಿನ ಗ್ರಂಥದಲ್ಲಿ ದೇವರು ಇಸ್ರಾಯೇಲರನ್ನ ತನ್ನ ಒಡಂಬಡಿಕೆಯ ಮಂದೆ ಎಂಬುದಾಗಿ ಹೇಳ್ತಾನೆ. ನೀವು ನನ್ನ ಒಡಂಬಡಿಕೆಯ ಮಂದೆ. ದೇವರ ವಾಕ್ಯ ನೀವು ಗಮನಿಸಿ, 2ನೇ ಅಧ್ಯಾಯದ 11ನೇ ವಚನ ಓದ್ರಿ. ಮಲಾಕಿಯ 2:11. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಯಹೂದ ಮತ್ತು ಇಸ್ರಾಯೇಲರನ್ನ ದೇವರು ತನ್ನ ಸ್ವಕೀಯ ಪ್ರಜೆಯಾಗಿ ಒಂದು ರೀತಿ ಹೆಂಡತಿಯಾಗಿ ಸ್ವೀಕಾರ ಮಾಡಿದ್ದಾನೆ. ಹೋಶೇಯನ ಪ್ರವಾದನ ಗ್ರಂಥದಲ್ಲಿ ಬಹಳ ನೇರವಾಗಿ ದೇವರು ಹೇಳ್ತಾನೆ, ನಾನು ಮೊದಲಿಂಗನು, ನೀವು ನನ್ನ ಮೊದಲಗಿತ್ತಿ. ಆದರೆ ಯಹೂದ ಏನು ಮಾಡಿದೆ, ಇಸ್ರಾಯೇಲ್ ಏನು ಮಾಡಿದೆ ಅಂದರೆ, ನನಗೆ ವಿರುದ್ಧವಾಗಿ ದ್ರೋಹವನ್ನು ಎಸಗಿ ನನ್ನ ಒಡಂಬಡಿಕೆಯನ್ನು ಅದು ಅಪವಿತ್ರ ಮಾಡಿಕೊಂಡಿದೆ. ನನ್ನ ಒಡಂಬಡಿಕೆಯನ್ನು ಅಪವಿತ್ರ ಮಾಡಿದೆ. ವಾಕ್ಯಭಾಗ ಮುಂದುವರೆದು 14ನೇ ವಚನವನ್ನು ಓದ್ರಿ. 2:14. ದೇವರ ವಾಕ್ಯ ಹೇಳ್ತಾ ಇದೆ, ನಿನಗೂ ನಿನ್ನ ಯೌವನದಲ್ಲಿ ಆಗಿರುವಂಥ ಒಡಂಬಡಿಕೆಗೂ ಯಾರು ಸಾಕ್ಷಿ? ದೇವರು ಸಾಕ್ಷಿ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ನೋಡ್ರಿ, ಈ ಜಾಗವನ್ನ ಅಷ್ಟು ಕನಿಷ್ಠವಾದಂಥ ಜಾಗ ಎಂಬುದಾಗಿ ನೆನೆಸ್ಕೊಳ್ಬೇಡ್ರಿ. ಈ ಜಾಗವನ್ನು ಅಷ್ಟು ಲಘುವಾಗಿ ಅದನ್ನು ಪರಿಗಣಿಸಬೇಡ್ರಿ. ಆ ಜಾಗಕ್ಕೆ ಶಕ್ತಿ ಇದೆ, ಆ ಜಾಗಕ್ಕೆ ಮಹತ್ವ ಇದೆ, ಆ ಜಾಗಕ್ಕೆ ಪರಿಶುದ್ಧತೆ ಇದೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ನಾವು ಇಡೀ ಸಭೆಯ ಮುಂದೆ ಜೋರಾಗಿ ಹೇಳ್ತೇವೆ. ಈ ಸ್ಟೋಲನ್ನು ಅವರ ಬಲಗೈಗಳಿಗೆ ಹಾಕಿ ಮೇಲೆತ್ತಿ ಏನು ಹೇಳ್ತೇವೆ? ದೇವರು ಕೂಡಿಸಿದನ್ನ ಮನುಷ್ಯರು ಅಗಲಿಸಬಾರದು. ಯಾಕಂದ್ರೆ ಅದೊಂದು ಒಡಂಬಡಿಕೆ, ಅದೊಂದು ಪವಿತ್ರವಾದಂಥ ಒಡಂಬಡಿಕೆ ಎಂಬುದಾಗಿ ಮಲಕಿಯನ ಪ್ರವಾದನ ಗ್ರಂಥ ಹೇಳ್ತಾ ಇದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಆಧುನಿಕ ಕಾಲಗಳಲ್ಲಿ ಮದುವೆಯನ್ನ ಒಡಂಬಡಿಕೆ ಎಂಬುದಾಗಿ ತಿಳಿದು ಬಾಳುವವರ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಗ್ರ್ಯಾಜುಲಿ ಅದು ಕಡಿಮೆ ಆಗ್ತಾ ಇದೆ. ಮದುವೆಯನ್ನ ತಮ್ಮ ಆಸೆಗಳಿಗೆ ಅನುಗುಣವಾಗಿ, ತಮ್ಮ ಅನುಕೂಲತೆಗಳಿಗೆ ಅನುಗುಣವಾಗಿ, ತಮ್ಮ ಜೀವನಕ್ಕೆ ಹೇಗೆ ಬೇಕೋ ಹಾಗೆ ಅದನ್ನು ರೂಪಿಸಿಕೊಳ್ಳುವಂಥ ಮನಸ್ಥಿತಿಗಳು ಹೆಚ್ಚಾಗ್ತಾ ಇದೆ. ಮದುವೆ ದೇವರ ಮೂಲಕವಾಗಿ ಸ್ಥಾಪಿತವಾಗಿರುವಂಥ ಬಂಧನವಾಗಿರುವುದರಿಂದ ಅದನ್ನು ಮುರಿಯುವಂಥ ಮನಸ್ಥಿತಿಗಳನ್ನು ನಾವು ದೂರ ಮಾಡಬೇಕು. ಅದನ್ನು ಹಾಳು ಮಾಡುವಂಥ ಮನಸ್ಥಿತಿಗಳನ್ನು ನಾವು ದೂರ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಗಮನಿಸಿರಿ, ಈ ಸೋಷಿಯಲ್ ಮೀಡಿಯಾ ಎನ್ನುವಂಥದ್ದು ಈ ಮದುವೆಗಳನ್ನು ಮುರಿಯುವಂತಹ ಉದ್ದೇಶಗಳಲ್ಲಿ ಅದು ಬರ್ತಾ ಇದೆ ಪ್ರಿಯರೇ. ಎಷ್ಟೋ ಕಡೆಗಳಲ್ಲಿ ಇದು ಸತ್ಯ. ಇಂದಿನ ಯವನಸ್ಥ ಮಕ್ಕಳು ತಮ್ಮ ಪ್ರೀತಿ ಪಾತ್ರರನ್ನು, ಬಹಳ ಸಂಗಾತಿಗಳನ್ನು ಆಯ್ಕೆ ಮಾಡುವಾಗ ಈ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ, ಟ್ವಿಟರ್ಗಳಲ್ಲಿ ಏನೆಲ್ಲ ಆ್ಯಪ್ಗಳಿದೆ ಅದರಲ್ಲಿ ತಮ್ಮ ಬಾಳ ಸಂಗಾತಿಗಳ ಜೊತೆಗೆ ಕನೆಕ್ಟ್ ಆಗಿ ತಂದೆ ತಾಯಿಗಳಿಗೆ ಗೊತ್ತಿಲ್ಲದ ಹಾಗೆ, ತಂದೆ ತಾಯಿಗಳ ಗಮನಕ್ಕೆ ಬಾರದ ಹಾಗೆ ಅದೆಷ್ಟೋ ಅಹಿತಕರವಾದಂಥ ವಿಷಯಗಳಿಗೆ ಒಳಗಾಗ್ತಾ ಇದ್ದಾರೆ ಪ್ರಿಯರೇ. ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ. ಹಿರಿಯರ ಪ್ರವೇಶವಿಲ್ಲದೆ, ಹಿರಿಯರ ಮಾರ್ಗದರ್ಶನವಿಲ್ಲದೆ ತಾವೇ ಅದನ್ನು ರೂಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ತಮ್ಮ ಬದುಕನ್ನು ಬೇಗನೆ ಹಾಳು ಮಾಡಿಕೊಳ್ಳುತ್ತಿರುವಂಥ ಅದೆಷ್ಟೋ ಘಟನೆಗಳು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ನಡೀತಾ ಇದೆ.
ಇನ್ನೊಂದು ಕಡೆ ಈ ಮದುವೆಯನ್ನ ಹಾಳು ಮಾಡುವಂತ ಸೈತಾನನ ಮನಸ್ಥಿತಿಯ ಅನೇಕ ಜನರುಗಳನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಅನೇಕರು ಇಂದು ಇದಕ್ಕೆ ಕಾರಣ. ಈ ಮದುವೆ ಜೀವಿತದಲ್ಲಿ ಬರುವಂತಹ ಭಿನ್ನಾಭಿಪ್ರಾಯಗಳಿಗೆ ಹೊರಗಿನವರು ಕಾರಣ. ಇಲ್ಲ ಸಲ್ಲದನ್ನ ಗಂಡನಿಗೆ ಹೇಳ್ಕೊಡುವಂಥದ್ದು, ಇಲ್ಲ ಸಲ್ಲದನ್ನ ಹೆಂಡತಿಗೆ ಹೇಳ್ಕೊಡುವಂಥದ್ದು, ಇಲ್ಲ ಸಲ್ಲದನ್ನ ಗಂಡನ ಮೇಲೆ ಹೇಳುವುದು, ಹೆಂಡತಿ ಮೇಲೆ ಹೇಳುವುದು, ವಿವಿಧ ರೀತಿಯ ಆರೋಪಗಳ ಮೂಲಕವಾಗಿ ಪವಿತ್ರ ಬಂಧನಕ್ಕೆ ಕಾರಣರಾಗ್ತಾ ಇದ್ದಾರೆ. ಅಂಥವರೆಲ್ಲರಿಗೆ ದೇವರ ಶಾಪ ಕಟ್ಟಿಟ್ಟ ಬುತ್ತಿ. ಅಂಥವರೆಲ್ಲರಿಗೆ ದೇವರ ಶಾಪ ಖಂಡಿತವಾಗಿ ಬರ್ತದೆ. ಒಂದು ಪವಿತ್ರವಾದಂಥ ಬಂಧನವನ್ನು ದೂರ ಮಾಡುವಂಥ ಸೈತಾನನಿಂದ ಪ್ರಚೋದಿಸಲ್ಪಟ್ಟಂಥ ಮನಸ್ಥಿತಿಗತಿಗಳಿಗೆ ದೇವರು ಶಾಪವನ್ನು ಕೊಡ್ತಾನೆ. ಪ್ರಿಯರೇ, ಹಾಳು ಮಾಡುವುದಕ್ಕೆ ನಾವು ಕಾರಣರಲ್ಲ. ದೇವರು ಒಂದು ಮಾಡಿರುವುದನ್ನು ನಾವು ಹಾಳು ಮಾಡುವುದಕ್ಕೆ ಕಾರಣರಾಗಬಾರದು ಪ್ರಿಯರೇ. ಹಾಗಾಗಿ ನಮ್ಮ ಬಾಯಿಯನ್ನು, ನಮ್ಮ ಆಲೋಚನೆಗಳನ್ನು, ಹೇಳುವಂಥ ಸಾಕ್ಷಿಗಳನ್ನು ಭಾಳ ಗೌಪ್ಯವಾಗಿಟ್ಟುಕೊಂಡು ಅದನ್ನು ಹೇಳದ ಹಾಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕಾಗಿದೆ. ವಿಮೋಚನಾ ಕಾಂಡ ಪುಸ್ತಕದ 21ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳ್ತದೆ, ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು ಪ್ರಿಯರೇ. ಅನೇಕರು ಇಂದು ಇದಕ್ಕೆ ಹೆಸರುವಾಸಿ. ಇಲ್ಲ ಸಲ್ಲದನ್ನು ಹೇಳಿ ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ಅಂತ ಹೇಳಿ ಒಬ್ಬರ ಚಾರಿತ್ರ ವಧೆಯನ್ನು ಮಾಡುವಂಥವರ ಮನೆಯನ್ನು ದೇವರೇ ಹಾಳು ಮಾಡ್ತಾನೆ. ನಾನು ಹೇಳ್ತೀನಿ ಕೇಳಿ, ದೇವರೇ ನಿಮ್ಮ ಮನೆಯನ್ನು ಹಾಳು ಮಾಡ್ತಾನೆ. ನೀವು ಒಬ್ಬರ ಮನೆಯನ್ನು ಹಾಳು ಮಾಡುವಂಥ ಹುನ್ನಾರಗಳನ್ನು ಮಾಡಿದರೆ ಖಂಡಿತವಾಗಿ ದೇವರು ನಿಮ್ಮ ಮನೆಯನ್ನು ಶಾಂತವಾಗಿ ಇಡುವುದಕ್ಕೆ ಬಿಡೋದಿಲ್ಲ ಪ್ರಿಯರೇ. ಹಾಗಾಗಿ ಎಚ್ಚರದಿಂದ ಇರ್ರಿ. ಯಾವುದೇ ಮದುವೆಯನ್ನು, ಯಾವುದೇ ಕೌಟುಂಬಿಕ ವಿಷಯಗಳನ್ನು ಹಾಳು ಮಾಡುವಂಥದ್ದು ಬೇಡ ಪ್ರಿಯರೇ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ, ಯೆಹೋವನು ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಒಳ್ಳೆಯವರನ್ನು ಆಶೀರ್ವಾದ ಮಾಡ್ತಾನೆ. ನೀವು ಹಾಕುವಂಥ, ಅನೇಕ ಸಾರಿ ಹೇಳಿದ್ದೇನೆ, ನೀವು ಹಾಕುವಂತಹ ಲೆಟರ್ಗಳು ಅಡ್ರೆಸ್ ಸರಿ ಇದ್ದರೆ ಅಲ್ಲಿಗೆ ಹೋಗ್ತದೆ, ಅಡ್ರೆಸ್ ಸರಿ ಇಲ್ಲ ಅಂದರೆ ನಿಮ್ಗೆ ವಾಪಸ್ ಬರ್ತದೆ. ನೀವು ಹೇಳುವಂಥ ಸಾಕ್ಷ್ಯಗಳು ಸರಿ ಇಲ್ಲ ಅಂದರೆ ನಿಮ್ಗೆ ವಾಪಸ್ ಬರ್ತದೆ. ಆದ್ದರಿಂದ ಎಚ್ಚರದಿಂದ ಮದುವೆಯ ಸಂಬಂಧಗಳನ್ನು ಗಟ್ಟಿ ಮಾಡುವಂಥ ಭಿನ್ನಾಭಿಪ್ರಾಯಗಳು ಬರ್ತದೆ ಪ್ರೇರೆ. ಯಾರ ಮನೆ ಭಿನ್ನಾಭಿಪ್ರಾಯಗಳಿಂದ ಹೊರತಾಗಿದೆ? ಮದುವೆಯಾದ ಹೊಸರಲ್ಲಿ ಎಲ್ಲವೂ ಕೂಡ ಭಿನ್ನಾಭಿಪ್ರಾಯಗಳೇ. ಮದುವೆಯಾದ ಹೊಸರಲ್ಲಿ ಸಮಸ್ಯೆಗಳಾಗ್ತದೆ, ಹೊಂದಾಣಿಕೆ ಸಮಸ್ಯೆ ಬರ್ತದೆ, ಬೇರೆ ಬೇರೆ ವಿಷಯಗಳಲ್ಲಿ ಸಮಸ್ಯೆಗಳು ಬರ್ತದೆ. ಹಾಗಂತ ಹೇಳಿ ಅದನ್ನು ದೂರ ಮಾಡುವಂಥ ಆಲೋಚನೆಗಳು ಖಂಡಿತ ದೇವರ ಆತ್ಮನಿಂದ ಪ್ರೇರೇಪಣೆಯನ್ನು ಪಡಕೊಂಡಿಲ್ಲ. ಹಾಗಾಗಿ ನಾವು ನಮ್ಮ ಅನುಭವಗಳ ಮೂಲಕ ಇನ್ನೊಬ್ಬರ ಜೀವಿತವನ್ನು ಬಲಪಡಿಸಬೇಕೇ ಹೊರತು ದೂರ ಮಾಡುವಂಥ ಹಕ್ಕುಗಳು ನಮಗೆ ಇಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಈ ರೀತಿಯ ಜನರ ಮಾತುಗಳು, ಮನಸ್ಥಿತಿಗಳು ದೇವರ ಮದುವೆಯ ಒಡಂಬಡಿಕೆಯ ಘನತೆಗೆ ಕುತ್ತನ್ನು ತಂದಿದೆ. ಅದಕ್ಕೆ ಒಬ್ಬರು ಹೇಳ್ತಾರೆ, ಡೌಟ್ ಇಸ್ ದಿ ಕ್ಯಾನ್ಸರ್ ಆಫ್ ರಿಲೇಷನ್ಶಿಪ್ಸ್ ಎಂಬುದಾಗಿ. ಅನೇಕ ಸಂಬಂಧಗಳಿಗೆ ಕ್ಯಾನ್ಸರ್ ಕಾಯಿಲೆ ಗೊತ್ತಲ್ವಾ? ಆ ಕ್ಯಾನ್ಸರ್ ಕಾಯಿಲೆ ಒಂದ್ಸಲಿ ಬಂದರೆ ಅದು ಹಂತ ಮೀರಿ ಹೋಗ್ಬಿಟ್ರೆ ನಮ್ಮನ್ನು ತಿಂದು 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 ಹೇಗೆ ಸಾಯಿಸ್ತದೆ ಹಾಗೆ ಅಂತ ಅನೇಕರ ಕುಟುಂಬದಲ್ಲಿ ಇದು ಸಮಸ್ಯೆ ಆಗಿಬಿಟ್ಟಿದೆ. ನಾವು ಹೊರಗೆ ಬರಬೇಕು ಪ್ರಿಯರೇ. ಜೀವನವನ್ನು, ಮದುವೆಯ ಬದುಕನ್ನು ದೇವರ ಆಶೀರ್ವಾದ ಅಂತ ತಿಳಿದು ನಾವು ಅದನ್ನು ಗೌರವಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕಾಗುವ ಹಾಗೆ ಕರ್ತನ ಈ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಒಂದು ಸಾರಿ ಹೆಂಡತಿ ಗಂಡನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಗಂಡ ಆಫೀಸ್ನಿಂದ ಮುಂಚೆ ಬರುವುದಕ್ಕಿಂತ ಮುಂದೆ ಮನೆಯಲ್ಲಿರುವಂಥ ಮಂಚದ ಕೆಳಗೆ ಬಚ್ಚಿಟ್ಕೊಂಡ್ಲಂತೆ. ನನ್ನ ಗಂಡ ಏನು ಮಾಡ್ತಾನೆ ನಾನಿಲ್ಲ ಅಂದರೆ ಬೇರೆಯವ್ರನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ಬಿಡ್ತಾನ ಅಂಥೇಳಿ ಪರೀಕ್ಷೆ ಮಾಡೋದಕ್ಕೆ ಬಚ್ಚಿಟ್ಕೊಂಡ್ಲಂತೆ. ಗಂಡ ಮನೆಗೆ ಬಂದ, ಹೆಂಡ್ತಿಯನ್ನು ಹುಡುಕಾಡ್ದ, ಎಲ್ಲೂ ಕೂಡ ಸಿಕ್ಕಲಿಲ್ವಂತೆ. ಆಮೇಲೆ ಆ ಮಂಚದ ಮೇಲೆ ಒಂದು ಟೇಬಲ್ನ ಮೇಲೆ ಒಂದು ಚೀಟಿಯನ್ನು ಬರೆದಿಟ್ಟಿದ್ಲಂತೆ. ಆ ಚೀಟಿನ ತೆಗೆದು ಗಂಡ ಓದಿದ. ಅದರಲ್ಲಿ ಬರೆದಿತ್ತು, ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ನಿಮ್ಮ ಜೊತೆ ಜೀವನ ಮಾಡೋದು ನಂಗೆ ಇಷ್ಟ ಇಲ್ಲ, ನನಗೆ ಗೊತ್ತು ನೀವು ಯಾರನ್ನೋ ಬೇರೆ ಇಷ್ಟಪಡ್ತಾ ಇದ್ದೀರಾ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಒಂದು ಚೀಟಿಯನ್ನು ಬರೆದಿಟ್ಟಿಲ್ಲಂತೆ. ಅದನ್ನು ಓದಿದ ಮೇಲೆ ಗಂಡ ತನ್ನ ಫೋನ್ ತಗೊಂಡು ಫೋನ್ ಮಾಡಿದಂತೆ, ಚಿನ್ನ ನಾವು ಹೇಳ್ತಾ ಇದ್ವಲ್ಲ ನಮ್ಮ ಮನೆ ಪೀಡೆ ಹೊರಟೋಗಿದೆ, ಇನ್ಮೇಲೆ ನಾವಿಬ್ಬರು ಭಾಳ ಚಂದವಾಗಿರ್ಬೋದು, ಸುಖವಾಗಿರ್ಬೋದು ಅಂತ ಹೇಳಿ ಮಾತಾಡಿದಂತೆ. ಹೆಂಡತಿಗೆ ಇದನ್ನು ಕೇಳಿಸ್ಕೊಂಡು ಭಾಳ ನೋವಾಗೋಯ್ತು. ನನ್ನ ಸಂಶಯ ನಿಜ ಆಗೋಯ್ತು, ನನ್ನ ಗಂಡ ಇನ್ನೊಬ್ಬರೊಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಭಾಳ ಕಣ್ಣೀರಿನಿಂದ ಆಕೆ ಕುಗ್ಗಿ ಹೋದ್ಲಂತೆ ಪ್ರಿಯರೇ. ಗಂಡ ಹೊರಗಡೆ ಹೋದ. ಆಮೇಲೆ ಹಾಗೆ ಹೊರಗಡೆ ಹೋಗುವುದಕ್ಕಿಂತ ಮುಂಚೆ ಅವನೊಂದು ಲೆಟ್ರನ್ನು ಬರೆದ್ಬಿಟ್ಟು ಅದೇ ಟೇಬಲ್ ಮೇಲೆ ಇಟ್ಟು ಹೊರಗಡೆ ಹೋದಂತೆ. ಹೆಂಡತಿಗೆ ಕಾತ್ರ, ಏನು ಬರೆದಿದ್ದಾನೆ ಅಂತೇಳಿ.
ಗಂಡ ಹೊರಗಡೆ ಹೋದ, ತಕ್ಷಣ ಹೊರಗಡೆ ಬಂದ್ಲು. ನೋಡಬೇಕಲ್ಲ ಏನು ಬರೆದಿದ್ದಾನೆ ಅಂತ. ತಕ್ಷಣ ಹೊರಗಡೆ ಬಂದು ಅದನ್ನು ಓಪನ್ ಮಾಡಿದ್ಲಂತೆ. ಅದರಲ್ಲಿ ಬರೆದಿತ್ತಂತೆ, ಪೆದ್ದೆ ನಿನ್ನ ಕಾಲು ಕಾಣಿಸ್ತಾ ಐತೆ ಕೆಳಗಡೆ, ನಾನು ಹೊರಗಡೆ ಹೋಗಿ ತಿಂಡಿ ತೊಗೊಂಡು ಬರ್ತೀನಿ, ಕಾಫಿ ಮಾಡಿರು ಅಂತ ಬರೆದಿದ್ನಂತೆ. ಗಂಡ ಹೆಂಡತಿ ಸಂಬಂಧ ಹಾಗೆ ಪ್ರಿಯರೇ. ಒಂದು ದಿವಸ ಮನಸ್ತಾಪಗಳು, ಮತ್ತೊಂದು ದಿವಸ ಸಂತೋಷ, ಒಂದು ದಿವಸ ಭಿನ್ನಾಭಿಪ್ರಾಯಗಳು, ಮತ್ತೊಂದು ದಿವಸ ಹೊಂದಾಣಿಕೆ, ಒಂದು ದಿವಸ ಕಣ್ಣೀರು, ಮತ್ತೊಂದು ದಿವಸ ಪ್ರೀತಿ. ಇಷ್ಟೇ ಗಂಡ ಹೆಂಡತಿಯ ಸಂಬಂಧ. ಈ ನಿಟ್ಟಿನಲ್ಲಿ ನಾವು ಆ ಒಡಂಬಡಿಕೆಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಆ ಒಡಂಬಡಿಕೆಯಲ್ಲಿ ನಾವು ಮುಂದೆ ಹೋಗಬೇಕು ಎಂಬುದಾಗಿ ನಾವು ನೋಡ್ತೇವೆ. ಕೊರಿಂಥದವರಿಗೆ ಬರೆದಂತಹ ಮೊದಲ ಪತ್ರ 13ನೇ ಅಧ್ಯಾಯ ವಚನ 1ರಿಂದ 14 ಭಾಗದಲ್ಲಿ ನಾವು ನೋಡ್ತೇವೆ, ಮದುವೆಗೆ ಪ್ರೀತಿಯ ಹೊದಿಕೆ ಬೇಕು ಅಂತ. ಮದುವೆಗೆ ಏನು ಬೇಕು? ಪ್ರೀತಿ ಬೇಕು. ಮ್ಯಾರೇಜ್ ನೀಡ್ಸ್ ಎ ಬ್ಲ್ಯಾಂಕೆಟ್ ಆಫ್ ಲವ್ ಅಂತ ಹೇಳ್ತಾರೆ. ಎಲ್ಲಿ ಪ್ರೀತಿ ಕಡಿಮೆ ಆಗ್ತದೆ ಪ್ರಿಯರೇ, ಅಲ್ಲಿ ಸಮಸ್ಯೆಗಳಿದ್ದೇ ಇರ್ತದೆ. ಬಹುತೇಕ ಕುಟುಂಬಗಳ ವಾಸ್ತವ ಅಂಶ ಇಂದು ಏನಂದ್ರೆ ಹಣಕಾಸಿನ ಸಮಸ್ಯೆ ಅಲ್ಲ, ಅನುಕೂಲತೆಗಳ ಸಮಸ್ಯೆಯೂ ಅಲ್ಲ. ದೇವರ ಆಶೀರ್ವಾದದ ನಮಗೆ ಅನುಕೂಲತೆಗಳಿದೆ ನಮ್ಮ ಶಕ್ತಿ ಸಾಮರ್ಥ್ಯ ಅನುಸಾರ. ಅನೇಕ ಕುಟುಂಬಗಳಲ್ಲಿ ಗಂಡ ಹೆಂಡತಿಯರಲ್ಲಿ ವಯಸ್ಕರಲ್ಲಿ ಇರುವಂಥ ಸಮಸ್ಯೆ ಏನಂದ್ರೆ, ನನ್ನ ಗಂಡ ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಹೆಂಡತಿ ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾ ಇಲ್ಲ, ಅಥವಾ ಮದುವೆಗೆ ಮುಂಚೆ ನೋಡ್ಕೊಳ್ತಾ ಇದ್ದಂಥ ರೀತಿ ಈಗ ನೋಡ್ಕೊಳ್ತಾ ಇಲ್ಲ, ಮದುವೆಗೆ ಮುಂಚೆ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಈಗ ನನಗೆ ಮಾಡ್ತಾ ಇಲ್ಲ ಅಂಥೇಳಿ ಅನೇಕ ಆರೋಪಗಳನ್ನು ನಾವು ದಿನೇ ದಿನೇ ಕೇಳುವುದುಂಟು ಪ್ರಿಯರೇ. ಇದೆಲ್ಲದಕ್ಕೆ ಉತ್ತರವಾಗಿ ಪೌಲನು ಕೊರಿಂಥದವರ ಪತ್ರದಲ್ಲಿ ಕೊರಿಂಥ ಸಭೆಗೆ ಪತ್ರವನ್ನು ಬರೀತಾನೆ, ಪ್ರೀತಿಯ ಶ್ರೇಷ್ಠತೆ, ಪ್ರೀತಿಯ ಶ್ರೇಷ್ಠತೆ ಎಂಬುದಾಗಿ. ನೋಡ್ರಿ, ಪ್ರತಿಯೊಂದು ಜೋಡಿ ಅನ್ಯೂನತೆಯಿಂದ ಇರಬೇಕಾದ್ರೆ ಅಲ್ಲಿ ಪ್ರೀತಿ ಹಾಸುಹೊಕ್ಕಾಗಿರಬೇಕು. ಪ್ರೀತಿ ಹಾಸುಹೊಕ್ಕಾಗಿರಬೇಕು. ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ ಪುಸ್ತಕದ 29ನೇ ಅಧ್ಯಾಯವನ್ನು ನೋಡ್ರಿ. ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 20ನೇ ವಚನ. ಸಿಕ್ಕಿದವರು ಬೇಗ ಓದ್ರಿ. ನೋಡಿ, 7 ವರ್ಷ ಪ್ರೀತಿ ಮಾಡಿದ್ನಂತೆ ರಾಹೇಲಳಿಗೋಸ್ಕರ. 7 ವರ್ಷ ಪ್ರೀತಿ ಮಾಡಿದ, ಪ್ರೀತಿಯ ನಿಮಿತ್ತವಾಗಿ ಸೇವೆ ಮಾಡಿದ. ದೇವರ ವಾಕ್ಯ ಹೇಳ್ತಾ ಇದೆ, ರಾಹೇಲಳ ಮೇಲೆ ಯಾಕೋಬನಿಗಿದ್ದಂಥ ಪ್ರೀತಿ ಅತಿಯಾಗಿ ಇದ್ದದರಿಂದ 7 ವರ್ಷ ಅತ್ಯಂತ ಕಡಿಮೆಯ ವರ್ಷವಾಗಿ ಅವನಿಗೆ ಕಂಡಿತು. ಪ್ರೀತಿ ಇದ್ದಿದ್ರಿಂದ 7 ವರ್ಷ ಬಹಳ ಕಡಿಮೆಯ ಸಮಯವಾಗಿ ಆತನಿಗೆ ಕಂಡಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಪ್ರೀತಿ ನಮ್ಮ ಬದುಕನ್ನು ಹೆಚ್ಚಿಗೆ ಮಾಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಯಾರ ಹೆಂಡತಿ ಚೆನ್ನಾಗಿ ಅಡುಗೆ ಮಾಡ್ತಾಳೋ ಅವರ ಜೀವನ ಸುಗ್ಗಿ ಅಂತೆ. ಸುಗ್ಗಿ ಗೊತ್ತಲ್ಲ, ಸುಗ್ಗಿ ಹಬ್ಬ ಮಾಡ್ತೇವೆ. ಏನು ಸುಗ್ಗಿ ಅಂದರೆ ಸಮೃದ್ಧಿ ಅಂತ, ಆಯ್ತಾ? ಸುಗ್ಗಿ ಅಂದರೆ ಸಮೃದ್ಧಿ. ಯಾರ ಹೆಂಡತಿ ಚೆನ್ನಾಗಿ ಅಡುಗೆ ಮಾಡ್ತಾಳೋ ಅವರ ಜೀವನ ಸುಗ್ಗಿ ಅಂತೆ. ಯಾರ ಹೆಂಡತಿ ಚೆನ್ನಾಗಿ ಅಡುಗೆ ಮಾಡೋದಿಲ್ವೋ ಅವರ ಜೀವನ ಮ್ಯಾಗಿ ಅಂತೆ. ಮ್ಯಾಗಿ ಗೊತ್ತಲ್ಲ, 2 ಮಿನಿಟ್ಸ್ ಬೇಗ ಬೇಗ ಮಾಡ್ಕೊಳ್ಳೋದು, ಚೆನ್ನಾಗಿರಲ್ಲ ಅಡುಗೆ ಅಂತ. ಯಾರ ಹೆಂಡತಿಗೆ ಅಡುಗೆನೇ ಬರೋದಿಲ್ವೋ ಅವರ ಜೀವನ ಸ್ವಿಗ್ಗಿ ಅಂತೆ. ಸ್ವಿಗ್ಗಿ ಗೊತ್ತಲ್ಲ, ಝೊಮ್ಯಾಟೊ, ಸ್ವಿಗ್ಗಿ ಅಂತೆ. ಯಾರು ಇನ್ನು ಮದುವೆನೇ ಆಗಿಲ್ವೋ ಅವರು ಎಲ್ಲಂದರಲ್ಲಿ ತಿಂದು ಹಿಗ್ಗಿ ಅಂತೆ. ಎಲ್ಲಿ ಬೇಕಾದ್ರೂ ತಿನ್ಬೋದು, ಹಿಗ್ಗಿ. ಆದರೆ ಸಂಸಾರದ ಗುಟ್ಟು ಎಂದರೆ, ನಿಮ್ಮ ಹೆಂಡತಿ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರೆ ನೀವು ಇರಬೇಕಂತೆ ತಗ್ಗಿ ಬಗ್ಗಿ. ಪ್ರೀತಿಯ ಸಹೋದರ ಸಹೋದರಿ, ಒಂದಿಷ್ಟು ವಿಷಯಗಳು ಹೆಂಡತಿಯರನ್ನು ಸುಖಪಡಿಸ್ತದೆ ಅಥವಾ ಸಂತೋಷಪಡಿಸ್ತದೆ. ಅವ್ರು ಮಾಡುವಂಥ ಅಡುಗೆ ಆಗಿರ್ಬೋದು, ಅವ್ರ ವೇಷಭೂಷಣಗಳಾಗಿದ್ದಿರ್ಬೋದು. ಕೆಲವು ಸಾರಿ ಹೇಳಬೇಕಾಗ್ತದೆ. ಹೇಳಲಿಲ್ಲ ಅಂದ್ರೆ ಅವರೇ ಕೇಳ್ತಾರೆ, ಬಂದು ಚೆನ್ನಾಗಿದೆ ಹೇಳ್ರಿ ಅಂತೇಳಿ ಕೇಳ್ತಾರೆ ಅಲ್ವಾ? ಕೇಳಿದ್ದಾರೆ ಪ್ರಿಯ. ಅನೇಕ ಸಾರಿ ಇದು ಆಗ್ತದೆ. ಈ ರೀತಿಯ ಸಣ್ಣ ಸಣ್ಣ ಮೋಟಿವೇಶನ್ಗಳು ಪ್ರೀತಿಯನ್ನು ಹೆಚ್ಚಿಗೆ ಮಾಡ್ತದೆ. ಈ ರೀತಿಯ ಸಣ್ಣ ಸಣ್ಣ ವಿಷಯಗಳು ಆ ಹೆಂಡತಿಯರಲ್ಲಿ ನಿಮಗೆ ಹತ್ತಿರವಾಗುವ ಹಾಗೆ ಇನ್ನಷ್ಟು ಪ್ರೀತಿಯನ್ನು ಜಾಸ್ತಿ ಮಾಡುವಂಥದ್ದಾಗಿದೆ. ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವಾಗ ಇದನ್ನೇ ಹೇಳ್ತಾನೆ. ಕೊರಿಂಥ ಸಭೆಯಲ್ಲಿದ್ದಂತೆ ಎಲ್ಲ ವಿಷಯಗಳನ್ನು ಗಮನಿಸಿದ ಮೇಲೆ ಸಭೆಯ ಅನ್ಯೂನತೆ, ಹೊಂದಾಣಿಕೆ, ಸೌಹಾರ್ದತೆಯುತವಾಗಿ ಹೋಗಬೇಕಾದ್ರೆ ಪ್ರೀತಿಯ ಮನೋಭಾವನೆಯನ್ನು ಕೊರಿಂಥ ಸಭೆಯವರೇ ನೀವು ಬೆಳೆಸ್ಕೊಳ್ಬೇಕು. ಯಾಕಂದರೆ ಪ್ರೀತಿ ಬಹಳ ಶ್ರೇಷ್ಠವಾದದ್ದು. ಪ್ರೀತಿಯ ಮೂಲಕವಾಗಿ ನಾವು ನಮ್ಮ ಸಂಬಂಧಗಳನ್ನು ಗಟ್ಟಿಗೆ ಮಾಡಿಕೊಳ್ಳಬಹುದು. ಸಂಬಂಧಗಳು ಪರಸ್ಪರ ಹೊಂದಾಣಿಕೆ ಮೇಲೆ ಅವಲಂಬಿತವಾಗಿರಬೇಕೆಂದು ಆತನು ತಿಳಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಮದುವೆ ಜೀವನ ನಿರಂತರವಾದ ಕಲಿಕೆಯಿಂದ ಕೂಡಿರುತ್ತದೆ.
ಅಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ವಿದ್ಯಾರ್ಥಿಗಳೇ. ಗಂಡ ಮತ್ತು ಹೆಂಡತಿ ಏನು? ವಿದ್ಯಾರ್ಥಿಗಳೇ ಪ್ರಿಯರೇ. ಮದುವೆ ಎನ್ನುವಂಥದ್ದು, ಕುಟುಂಬ ಎನ್ನುವಂಥದ್ದು ಒಂದು ಸ್ಕೂಲ್ ಆದರೆ ಗಂಡ ಹೆಂಡತಿ ಅಲ್ಲಿ ಸ್ಟೂಡೆಂಟ್ಸ್ ಆಗಿರ್ತಾರೆ. ಪ್ರತಿಯೊಂದನ್ನು ಕೂಡ ಹೊಸ ಹೊಸದು ಅನುಭವಗಳು, ಯಾವುದು ಕೂಡ ರೆಡಿಮೇಡ್ ಇಲ್ಲ, ಯಾವುದಕ್ಕೂ ನಾವು ಫಸ್ಟೇ ಪ್ರಿಪೇರ್ ಆಗಿರ್ತೇವೆ ಎಂಬುದಾಗಿಲ್ಲ. ಪ್ರತಿದಿನ ಹೊಸ ಹೊಸದಾದಂಥ ಅನುಭವಗಳ ಮೂಲಕವಾಗಿ ನಾವು ಮುಂದೆ ಹೋಗಬೇಕಾಗ್ತದೆ. ದೇವರು ಒಟ್ಟಾಗಿರುವಾಗ, ಪ್ರೀತಿಯಲ್ಲಿರುವಾಗ, ನಂಬಿಕೆಯಲ್ಲಿರುವಾಗ, ಪ್ರಾರ್ಥನೆಯಲ್ಲಿರುವಾಗ ನಮ್ಮನ್ನು ಆ ರೀತಿಯ ವಿಷಯಗಳಲ್ಲಿ ಬಲಪಡಿಸುವಂಥವನಾಗಿದ್ದಾನೆ. ಹಾಗಾಗಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸಹಜ, ಬಂದೇ ಬರ್ತದೆ. ಯಾರ ಮನಸ್ಸಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಹೇಳ್ರಿ ನೋಡೋಣ. ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ ಪ್ರಿಯರೇ, ಸಹಜ ಅದು. ಪ್ರತಿಯೊಂದು ಮದುವೆ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತದೆ. ಅದು ಮಣ್ಣಿಗೆ ಹೋಗುವವರೆಗೆ, ಮದುವೆಯಾದ ಹೊಸರಲ್ಲಿ ಅಲ್ಲ, ಮದುವೆಯಾದ 10 ವರ್ಷದಲ್ಲಿ ಅಲ್ಲ, 20 ವರ್ಷದಲ್ಲಿ ಅಲ್ಲ, ಮದುವೆಯಾಗಿ ಸತ್ತು ಮಣ್ಣಿಗೆ ಹೋಗುವವರೆಗೆ ಗಂಡ ಹೆಂಡತಿ ನಡುವೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳಿರ್ತದೆ. ಕೆಲವು ವಿಷಯಗಳನ್ನು ಗಂಡನಿಂದ ಕಲಿತುಕೊಳ್ಳಬೇಕಾಗ್ತದೆ, ಕೆಲವು ವಿಷಯಗಳಿಂದ ಹೆಂಡತಿಯಿಂದ ಕಲಿತುಕೊಳ್ಳಬೇಕಾಗ್ತದೆ. ಕೆಲವು ವಿಷಯಗಳಲ್ಲಿ ಗಂಡನು ಸರಿ ಇರ್ತಾನೆ, ಕೆಲವು ವಿಷಯಗಳಲ್ಲಿ ಹೆಂಡತಿ ಸರಿ ಇರ್ತಾಳೆ. ಗಂಡ ಹೆಂಡತಿ ಈ ಮೂಲಕವಾಗಿ ಯಾವುದು ಸರಿಯಾಗಿರುತ್ತೆ ಅದನ್ನು ಅನುಸರಿಸಿಕೊಂಡು ಹೋಗುವುದಕ್ಕೆ ನಾವು ಬದ್ಧರಾಗಿರಬೇಕು. ಇದನ್ನು ಪ್ರೀತಿ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತದೆ. ಪ್ರಿಯರೇ, ಸೈಕಾಲಜಿ ಹೇಳ್ತದೆ, ಗಂಡ ಎಷ್ಟೇ ಬಲಶಾಲಿಯಾಗಿರ್ಬೋದು, ದುಡ್ಡಲ್ಲಿ, ತೋಳುಬಲದಲ್ಲಿ, ಅಧಿಕಾರದಲ್ಲಿ, ಸ್ಥಾನಮಾನದಲ್ಲಿ ಎಷ್ಟೇ ಬಲಶಾಲಿಯಾಗಿದ್ದರೂ ಒಂದು ಸಾರಿ ಆತನು ಕುಗ್ಗಿ ಹೋದಾಗ ತನ್ನ ಹೆಂಡತಿಯ ಸಂತೈಸುವಿಕೆಯ ಮಾತುಗಳು ಆತನಿಗೆ ಶಕ್ತಿಯನ್ನು ತುಂಬುತ್ತದಂತೆ. ಒಂದು ಸಾರಿ ಹೆಂಡತಿ ಆತನ ಹತ್ರ ಬಂದು ಈ ರೀತಿಯಾಗಿ ಆಗಿರುವಾಗ, ಏನೋ ಆಗಿದ್ದಿರಬಹುದು ಜೀವನದಲ್ಲಿ, ಹೆಂಡತಿ ಬಂದು ಏನೂ ಆಗಲ್ಲ, ನಾನಿರ್ತೇನೆ ಸುಮ್ಮನಿರ್ರಿ ಅಂತ ಹೇಳುವಂಥ ಒಂದು ಮಾತಿದೆಯಲ್ಲ, ಅದು ಗಂಡನನ್ನು ಬಹಳ 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 ಶಕ್ತಿಯ ರೂಪದಲ್ಲಿ ಅವನನ್ನು ಉಬ್ಬುವುದಕ್ಕೆ, ಸರಿ ಹೋಗುವುದಕ್ಕೆ ನಡೆಸ್ತದಂತೆ. ಮತ್ತು ಸೈಕಾಲಜಿ ಮುಂದುವರೆದು ಹೇಳ್ತದೆ, ಹೆಣ್ಣು ಎಷ್ಟೇ ದುಡಿಬೋದು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡಿದ್ರೂ ಆ ಹೆಣ್ಣಿಗೆ ಗಂಡನ ಆಸರೆ ಅಗತ್ಯವಾಗಿ ಬೇಕಂತೆ. ಇದು ದೇವರ ನಿಯಮ ಪ್ರಿಯರೇ. ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ ಆಸರೆಯಾಗಿರಬೇಕು, ಜೊತೆಯಾಗಿರಬೇಕೆನ್ನುವಂಥದ್ದು ದೈವ ಸಂಕಲ್ಪ. ಈ ದೈವ ಸಂಕಲ್ಪವನ್ನು ದೇವರೇ ಉಂಟು ಮಾಡಿರುವುದರಿಂದ ನಾವು ಅದರಲ್ಲಿ ಮುಂದೆ ಹೋಗಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ, ಎಲ್ಲ ಗಂಡ ಹೆಂಡತಿಯ ಸಮಸ್ಯೆಗಳಲ್ಲಿ, ಕೌಟುಂಬಿಕ ಸಮಸ್ಯೆಗಳಲ್ಲಿ ಬಹಳ ಹೆಚ್ಚಾಗಿ ಕಂಡು ಬರುವಂಥದ್ದು ಅತ್ತೆ ಮತ್ತು ಸೊಸೆಯ ಜಗಳಗಳು, ಅಥವಾ ಅಳಿಯ ಮತ್ತು ಮಾವನ ಮನೆಯವರ ನಡುವೆ ಇರುವಂಥ ಸಮಸ್ಯೆಗಳು ಪ್ರಿಯರೇ. ಅತ್ತೆ ಸೊಸೆ ಜಗಳ ಅಥವಾ ಮಾವ ಅಳಿಯನ ಜಗಳ ಅದೊಂದು ಕಾಯಿಲೆ. ಇದುವರೆಗೂ ಅದಕ್ಕೆ ಔಷಧಿಯನ್ನು ಯಾರೂ ಕಂಡುಹಿಡಿದಿಲ್ಲ. ಇದುವರೆಗೆ ಔಷಧಿಯನ್ನು ಯಾರೂ ಕಂಡುಹಿಡಿದಿಲ್ವಂತೆ. ಪ್ರಿಯರೇ, ನಾವು ಕೂಡ ಭಾಳ ಪ್ರಬುದ್ಧರಾಗಿ ಯೋಚನೆ ಮಾಡಬೇಕು. ಕೆಲವು ಸಾರಿ ನಾವು ನ್ಯಾಯಾಸನದ ಮುಂದೆ ನಿಂತಿರುವಾಗ ನಾವು ಪ್ರಬುದ್ಧರಾಗಿ ಯೋಚನೆ ಮಾಡಬೇಕು. ನೋಡ್ರಿ, ಸೊಸೆಯನ್ನು ಮನೆಗೆ ಕರ್ಕೊಂಡು ಬರುವಾಗ ಮ್ಯಾಕ್ಸಿಮಮ್ ಆಕೆಗೆ ಎಷ್ಟು ವಯಸ್ಸಾಗಿರುತ್ತೆ? ಒಂದು 22ರಿಂದ 25 ವಯಸ್ಸಾಗಿರ್ಬೋದು ಅಲ್ವಾ? 22, 23, 24 ವಯಸ್ಸು. ಅತ್ತೆ ವಯಸ್ಸು ಎಷ್ಟಾಗಿರುತ್ತೆ? 50 ವರ್ಷ, 55 ವರ್ಷ ಆಗಿರ್ಬೋದು. 50-55 ವರ್ಷದ ಅತ್ತೆಯ ಪ್ರಬುದ್ಧತೆಯನ್ನು, ಅತ್ತೆಯ ಜಾಣತನವನ್ನು, ಅತ್ತೆಯ ಅನುಭವವನ್ನು 22, 23, 24 ವಯಸ್ಸಿನ ಸೊಸೆಯಲ್ಲಿ ನಿರೀಕ್ಷೆ ಮಾಡುವಂಥದ್ದು ಸರಿಯಲ್ಲ. ಆಗುತ್ತಾ? ಆಗಲ್ಲ ಪ್ರಿಯರೇ. ಆಕೆಗಾಗಿರುವಂಥ ಅನುಭವ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ನಿರೀಕ್ಷೆ ಮಾಡುವಂಥದ್ದು ಸರಿಯಲ್ಲ. ಅದೇ ರೀತಿ ಹುಟ್ಟಿದಾಗಿಂದ ತನ್ನ ಮಕ್ಕಳನ್ನು ಪ್ರೀತಿಸಿ, ಹುಟ್ಟಿದಾಗಿಂದ ತನ್ನ ಮಕ್ಕಳ ಮೇಲೆ ಮಮತೆ ಇಟ್ಟು, ಮಗ ಚೆನ್ನಾಗಿರಬೇಕು ಅಂತ ಹೇಳಿ ಎಲ್ಲವನ್ನ ಮಾಡಿದಂಥ ತಾಯಿಯಿಂದ ಬಂದ ತಕ್ಷಣ ಮಗನನ್ನು ಬೇರೆ ಮಾಡುವಂಥದ್ದು ಕೂಡ ಸೊಸೆಗೆ ಶೋಭೆಯಲ್ಲ. ಅದು ಕೂಡ ಇದೆ ಅಲ್ವಾ? ಎಷ್ಟೋ ಕುಟುಂಬಗಳಲ್ಲಿ ಇದು ಸಮಸ್ಯೆ. ಸೊಸೆ ಬಂದ ತಕ್ಷಣ ಮಗನ ದೂರ ಮಾಡಿಬಿಟ್ಲು, ಸೊಸೆ ಬಂದ ತಕ್ಷಣ ಬೇರೆ ಮನೆ ಮಾಡಿಬಿಟ್ಲು. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಎರಡೂ ವಿಷಯಗಳಲ್ಲಿ ನಾವು ಗಮನ ಹರಿಸಬೇಕು. ಸೊಸೆಯ ಪರವಾಗಿಯೂ ನಾವು ನೋಡಬೇಕು, ಮಗನ ಪರವಾಗಿ ನೋಡಬೇಕು, ಅತ್ತೆಯ ಪರವಾಗಿ ನೋಡಬೇಕು. ಈ ಮೂಲಕ ಆ ಬಾಂಧವ್ಯದ ಕುಟುಂಬದಲ್ಲಿ ನಾವು ಮುಂದೆ ಹೋಗುವಂತೆ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಬೇಕಾಗಿದೆ. ಒಂದು ಸಾರಿ ಮತ್ತೆ ಗಂಡ ಹೆಂಡತಿಯ ಸಂಬಂಧಗಳಲ್ಲಿ ಜಗಳ ಆಗ್ತಾ ಇತ್ತಂತೆ. ಹೆಂಡತಿ ಭಾಳ ಕೋಪ ಮಾಡ್ಕೊಂಡಿದ್ಲು ಗಂಡನ ಮೇಲೆ. ಅಡುಗೆ ಮನೆ ಒಳಗೆ ಹೋದ್ಲು, ಒಂದು ಪಾತ್ರೆ ತೊಗೊಂಬಂದ್ಲು, ಜೋರಾಗಿ ಕೆಳಗಡೆ ಹಾಕಿದ್ಲು, ನಾನು ನಿಮ್ಮ ಜೊತೆ ಸಂಸಾರ ಮಾಡಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಇರಲ್ಲ ಅಂತೇಳಿ. ಗಂಡ ಪಾಪ ಸುಮ್ಮನೆ ಕೂತ್ಕೊಂಡಿದ್ದ.
ಮತ್ತೆ ಒಳಗಡೆ ಹೋದ್ಲು, ಗಂಡ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಇನ್ನೊಂದು ಪಾತ್ರೆಯನ್ನು ತಗೊಂಡು ಬಂದ್ಲಂತೆ, ಮತ್ತೆ ಕೆಳಗಡೆ ಹಾಕಿದ್ಲಂತೆ. ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ, ನಾನು ಸತ್ರು ನಿಮ್ಮನೆ ಕಡೆಗೆ ತಲೆ ಹಾಕಿ ಮಲಗಲ್ಲ ಅಂತ ಹೇಳಿದ್ಲಂತೆ ಪ್ರಿಯರೇ. ಗಂಡ ಸುಮ್ಮನೆ ಇದ್ದ. ಹೆಂಡತಿಗೆ ಮತ್ತೆ ಕೋಪ ಬಂತು. ಆಕೆ ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಕೋಪದಿಂದ ಹೇಳಿದ್ಲು, ನನಗೆ ಬಸ್ ಚಾರ್ಜ್ ಕೊಟ್ಬಿಡ್ರಿ, ನಾನು ಹೊರಟೋಗ್ತೀನಿ, ಇರಲ್ಲ ನಾನು ಈಗಲೇ ಹೋಗಬೇಕು ಅಂತ ಹೇಳಿದಂತೆ. ಗಂಡ ಬಂದ, ಶಾಂತವಾಗಿ 50 ರೂಪಾಯಿ ಕೈ ಕೊಟ್ಟನಂತೆ, ಊರಿಗೆ ಹೋಗು ಅಂತ. ಯಾಕೆ ಇಷ್ಟೆಷ್ಟು ಕೊಟ್ಟಿದ್ದೀರಾ? ನಿನಗೆ ಊರಿಗೆ ಹೋಗೋದಕ್ಕೆ ಬಸ್ ಚಾರ್ಜ್ ಎಷ್ಟು? 50 ರೂಪಾಯಿ ಕೊಟ್ಟಿದ್ದೀನಲ್ಲ, ಮತ್ತೆ ಬರೋದಕ್ಕೆ ಅಂತ ಕೇಳಿಲ್ಲ. ಗಂಡನನ್ನು ಬಿಟ್ಟು ಹೆಂಡತಿಗೆ ಅಸ್ತಿತ್ವ ಇಲ್ಲ, ಹೆಂಡತಿಯನ್ನು ಬಿಟ್ಟು ಗಂಡನಿಗೆ ಅಸ್ತಿತ್ವ ಇಲ್ಲ. ಇಬ್ಬರು ಹೊಂದಾಣಿಕೆಯಿಂದ ಹೋಗುವಂಥದ್ದೇ ಮದುವೆ. ಆ ಮದುವೆಯನ್ನು ನಾವು ಗೌರವಿಸಬೇಕು. ಕೊನೆಯದಾಗಿ ಪ್ರಿಯರೇ, ಮಾರ್ಕನ ಸುವಾರ್ತೆಗೆ ನಾವು ಬರೋಣ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 2:2-9. ಮದುವೆ ಜೀವನ ತಾಳ್ಮೆಯನ್ನು, ತ್ಯಾಗವನ್ನು, ಕ್ಷಮೆಯನ್ನು ಎದುರು ನೋಡ್ತದೆ. ಮದುವೆ ಜೀವನ ತಾಳ್ಮೆ, ತ್ಯಾಗ, ಕ್ಷಮೆಯನ್ನು ಎದುರು ನೋಡ್ತದೆ. ಪೇಷನ್ಸ್, ಸ್ಯಾಕ್ರಿಫೈಸ್ ಆ್ಯಂಡ್ ಫರ್ಗಿವ್ನೆಸ್ ಆರ್ ಎಸೆನ್ಷಿಯಲ್ ಇನ್ ಮ್ಯಾರಿಡ್ ಲೈಫ್. ಬಹಳಷ್ಟು ಪ್ರಾಮುಖ್ಯ ಪ್ರಿಯರೇ. ನೋಡಿ, ವಿದ್ಯೆಯಲ್ಲಿ ಎಷ್ಟೇ PhD ಮಾಡ್ಬೋದು, ನಾವು ಮಾಡ್ಬೋದು, ಜ್ಞಾನವನ್ನು ಪಡ್ಕೊಳ್ಬೋದು. ಆದರೆ ಜೀವನದಲ್ಲಿ ಪ್ರತಿಯೊಂದನ್ನು ನಾವು ಅನುಭವಿಸಿಯೇ ನೋಡಬೇಕು. ಅದನ್ನು ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ. ಅನುಭವವನ್ನು ನಾವು ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಪ್ರತಿಯೊಂದು ಪರಿಸ್ಥಿತಿ ಬರ್ತದೆ, ಅದರೊಳಗೆ ನಾವು ಜೀವಿಸಬೇಕು, ಆ ಪ್ರಕ್ರಿಯೆಯೊಳಗೆ ಹೋಗಬೇಕು. ಬರುವಂಥ ಪಾಠ, ಸಂದೇಶ, ಅನುಭವವನ್ನು ನಾವು ಹೊಂದಿಕೊಳ್ಳಬೇಕು. ಪ್ರಿಯರೇ, ನಾನು ಆಗಲೇ ಹೇಳಿದೆ, ಎಲ್ಲರ ಜೀವಿತದಲ್ಲೂ ಏರಿಳಿತಗಳು, ಸವಾಲುಗಳು, ಕಷ್ಟಗಳು, ಕೆಲವು ಸಾರಿ ಮನಸ್ತಾಪಗಳು, ಜಗಳಗಳು ಆಗೇ ಆಗ್ತದೆ. ಇದೆಲ್ಲದಕ್ಕೆ ಪರಿಹಾರ ವಿಚ್ಛೇದನ ಅಲ್ಲ, ಇದೆಲ್ಲದಕ್ಕೆ ಪರಿಹಾರ ಡಿವೋರ್ಸ್ ಅಲ್ಲ. ಯೇಸುಸ್ವಾಮಿಯ ಮುಂದೆ ಒಂದು ಕೇಸನ್ನು ತಕ್ಕೊಂಡು ಬಂದರು ಪರಿಸಾಯರು. ಯೇಸುಸ್ವಾಮಿನ ಪರೀಕ್ಷೆ ಮಾಡಬೇಕು, ಯೇಸುಸ್ವಾಮಿನ ತಪ್ಪಿನಲ್ಲಿ ಸಿಕ್ಕಿಸ್ಬೇಕು ಅಂತ ಹೇಳಿ ಒಂದು ಕೇಸನ್ನು ತಕ್ಕೊಂಡು ಬಂದರು. ಗುರುವೇ, ಮೋಶೆ ಈ ರೀತಿಯಾಗಿ ಬರೆದಿದ್ದಾನೆ, ಹೆಂಡತಿಯನ್ನು ಬಿಟ್ಟು ಬಿಡುವವರಿಗೆ ತ್ಯಾಗಪತ್ರವನ್ನು ಕೊಟ್ಟು ಬಿಟ್ಟು ಬಿಡಬಹುದು ಅಂತ ಹೇಳಿ ಮೋಶೆ ಬರೆದಿದ್ದಾನೆ. ನೀನು ಇದ್ರ ಬಗ್ಗೆ ಏನು ಹೇಳ್ತೀಯಾ? ಯೇಸುಸ್ವಾಮಿಯ ಮುಂದೆ ಈ ರೀತಿಯಾದಂಥ ಒಂದು ಪ್ರಕರಣವನ್ನು ತಕೊಂಡು ಬಂದಾಗ ಯೇಸುಸ್ವಾಮಿ ಹೇಳ್ತಾನೆ, ಮೋಶೆ ನಿಮ್ಮ ಮೊಂಡುತನವನ್ನು ನೋಡಿ ಆ ರೀತಿಯಾಗಿ ಹೇಳಿದ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು. ಹೀಗಿರುವುದರಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಪ್ರೀತಿಯಲ್ಲಿ ನಾವು ಬೆಳಿಬೇಕಾದ್ರೆ, ಮದುವೆಯಲ್ಲಿ ನಾವು ಒಡಂಬಡಿಕೆಯಿಂದ ಕೂಡಿರಬೇಕಾದ್ರೆ ತ್ಯಾಗದ ಅವಶ್ಯಕತೆ ಇದೆ. ಪ್ರಿಯರೇ, ಎಷ್ಟೋ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಇದಕ್ಕೆ ಸಾಕ್ಷಿಗಳು. ನನ್ನ ಗಂಡನಿಗೆ ಈ ಸಾರು ಮಾಡಿದ್ರೆ ಇಷ್ಟ ಆಗಲ್ಲ ಅಂತೇಳಿ ಸಾರನ್ನು ಮಾಡೋದು ನಿಲ್ಲಿಸಿದ್ದೀರಾ ಹೆಣ್ಮಕ್ಳು? ನನ್ನ ಗಂಡನಿಗೆ ಈ ಪದಾರ್ಥ ಮಾಡಿದರೆ ಅವ್ರು ತಿನ್ನೋದಿಲ್ಲ ಅಂತೇಳಿ ಅದನ್ನು ಸಪ್ರೇಟಾಗಿ ಬೇರೆ ಮಾಡಿಕೊಡ್ತೀರಾ? ಅಥವಾ ನನ್ನ ಹೆಂಡತಿಗೆ ಈ ವಿಷಯಗಳನ್ನ ಮಾಡಿದ್ರೆ ಕೋಪ ಬರ್ತದೆ ಅಂತೇಳಿ ನೀವು ಅದನ್ನು ಮಾಡಿ ನಿಲ್ಲಿಸಿದ್ದೀರಾ ಪುರುಷರು? ತ್ಯಾಗ ಪ್ರಿಯರೇ, ಹೊಂದಾಣಿಕೆ, ಇದೆಲ್ಲ ಕೂಡ ಹೊಂದಾಣಿಕೆ. ಯಾಕೆ ಗೊತ್ತಾ? ಅವರ ಮೇಲಿಟ್ಟಿರುವಂಥ ಪ್ರೀತಿ, ಅವರ ಮೇಲಿಟ್ಟಿರುವಂಥ ಪ್ರೀತಿ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಯಾರು ತಪ್ಪನ್ನು ಮಾಡೋದಿಲ್ಲ, ಪ್ರತಿಯೊಬ್ಬರು ತಪ್ಪನ್ನು ಮಾಡ್ತಾರೆ ಪ್ರಿಯರೇ. ಕೆಲವು ಸಾರಿ ಪರಿಸ್ಥಿತಿಗಳು ತಪ್ಪನ್ನು ಮಾಡಿಸ್ತದೆ, ಕ್ಷಮೆ ಇರಬೇಕು. ಹೆಂಡತಿ ಗಂಡನನ್ನು ಕ್ಷಮಿಸದೆ ಹೋದರೆ ಗಂಡನಿಗೆ ಖಂಡಿತವಾಗಿ ಜೀವನ ಇರೋದಿಲ್ಲ. ಅಥವಾ ಗಂಡ ಹೆಂಡತಿಯನ್ನು ಕ್ಷಮಿಸದೆ ಹೋದರೆ ಖಂಡಿತವಾಗಿ ಜೀವನ ಇರೋದಿಲ್ಲ. ಪರಸ್ಪರ ಕ್ಷಮೆ, ಪರಸ್ಪರ ತ್ಯಾಗ, ಪರಸ್ಪರ ತಾಳ್ಮೆ ಬಹಳಷ್ಟು ಪ್ರಾಮುಖ್ಯವಾದದ್ದು. ಇದನ್ನು ಯೇಸುಸ್ವಾಮಿ ಈಗ ಹೇಳ್ತಾ ಇದ್ದಾನೆ ಪ್ರಿಯರೇ, ಇದರ ಬಗ್ಗೆ ಹೇಳ್ತಾ ಇದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಈ ವಿಚ್ಛೇದನ ಸಂಬಂಧಗಳಿಗೆ ಬಹಳಷ್ಟು ಬೇಡಿಕೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇದು ಮುಂದೆ ಹೋಗ್ತಾ ಇರುವಾಗ ಗಂಡ ಹೆಂಡತಿಯ ಸಂಬಂಧ ಗಟ್ಟಿಯಾಗಿ ನಿಲ್ಲುವುದರ ಬಗ್ಗೆ ಹೇಳ್ತದೆ. ಒಬ್ಬ ದೈವಶಾಸ್ತ್ರಿ ಹೇಳ್ತಾರೆ ಏನಂದರೆ, ಕೆಲವರು ನಮ್ಮನ್ನು ಇನ್ವೈಟ್ ಮಾಡ್ತಾರೆ. 30 years ಆಫ್ ಟುಗೆದರ್ನೆಸ್, ನಾವು ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೇವೆ. 30 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ, 40 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ, 50 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗಳನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೀವು ಬನ್ನಿರಿ ಪ್ರೋಗ್ರಾಮ್ ಬನ್ನಿರಿ ಅಂತ ಹೇಳಿ ಇನ್ವೈಟ್ ಮಾಡ್ತಾರೆ. ಆ್ಯಕ್ಚುಲಿ ಅವರು ಮುಂದುವರೆದು ಹೇಳ್ತಾರೆ, ನೋ ಮ್ಯಾರೇಜ್ ಈಸ್ ಪರ್ಫೆಕ್ಟ್. ದೋಸ್ ಹೂ ಸೆಲೆಬ್ರೇಟ್ಸ್ 20 years, 30 years, 40 years wedding anniversary, they actually are celebrating 20 years, 30 years, 40 years forgiveness, tolerance, ignoring stupidity ಎಂಬುದಾಗಿ ಹೇಳ್ತಾರೆ. 40 ವರ್ಷ, 50 ವರ್ಷ, 30 ವರ್ಷಗಳಲ್ಲಿ ಏನೆಲ್ಲ ಸಂಭವಿಸಿರುತ್ತಲ್ಲ, ನಾನು ಹೇಳಿದ್ನಲ್ಲ, ಕ್ಷಮೆ ಆಗಿದ್ದಿರ್ಬೋದು, ಹೊಂದಾಣಿಕೆ ಆಗಿದ್ದಿರ್ಬೋದು, ತ್ಯಾಗ ಆಗಿದ್ದಿರ್ಬೋದು, ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅವರು. ಮೇಲ್ನೋಟಕ್ಕೆ ಅದು ವೆಡ್ಡಿಂಗ್ ಆ್ಯನಿವರ್ಸರಿ ಅನಿಸ್ತದೆ, ಆದರೆ
ಅವರ ಸಂಬಂಧಗಳಲ್ಲಿ ಮಿಡಿತವಾದಂಥ ಭಾವನೆಗಳು ಅಲ್ಲಿ ಬಹಳ ಪ್ರಾಮುಖ್ಯ ಎಂಬುದಾಗಿ ಅನ್ನಿಸ್ತದೆ ಪ್ರಿಯರೇ. ನೋಡ್ರಿ, ಪ್ರತಿಯೊಂದು ಗಂಡು ಹೆಂಡತಿಯನ್ನು ಮತ್ತು ಹೆಂಡತಿ ಗಂಡನನ್ನು ಮತ್ತು ಗಂಡ ಹೆಂಡತಿ ದೇವರನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಭಾಳಷ್ಟು ಪ್ರಾಮುಖ್ಯ. ಹೆಂಡತಿ ಗಂಡನನ್ನು, ಗಂಡ ಹೆಂಡತಿಯನ್ನು, ಇವರಿಬ್ಬರು ಸೇರಿ ದೇವರನ್ನು ಒಟ್ಟಾಗಿ ಸೇವಿಸುವಂಥದ್ದು ಭಾಳಷ್ಟು ಪ್ರಾಮುಖ್ಯ. ಅದಕ್ಕೆ ನೋಡ್ರಿ, ಭಾರತೀಯ ಸಂಸ್ಕೃತಿಯಲ್ಲಿ ತಾಳಿ ಕಟ್ಟಿಸುವಾಗ 3 ಗಂಟನ್ನು ಹಾಕ್ರಿ ಅಂತ ಹೇಳ್ತಾರೆ. ಎಷ್ಟು ಗಂಟು? 3 ಗಂಟನ್ನು. ಅದೆಷ್ಟು ಗಂಟೆ ಹಾಕಿರ್ತೀವೋ ಬೈದಲ್ಲಿ ಪ್ರಜರಲ್ಲಿ ಗೊತ್ತೇ ಆಗಿರಲ್ಲ ಕೆಲವು ಸಾರಿ. ನಾನೊಂದು ಸಲ ಒಂದು ಕಡೆಯಲ್ಲಿ ಸೇವೆ ಮಾಡ್ತಾ ಇರುವಾಗ ಒಂದು ಮದುವೆ ಆಯಿತು. ಆ ಹುಡುಗ ನನಗೆ ಭಾರಿ ಕ್ಲೋಸ್ ಆಗಿದ್ದ. ಸೊ ಹಾಗಾಗಿ ಕೇಳ್ದೆ ನಾನು, ಎಷ್ಟು ಗಂಟೆ ಆಗ್ತೋ? ಮರ್ತೋಗ್ಬಿಟ್ಟೆ, ಭಯ ಆಗ್ತಾಯಿತ್ತು, ಕೈ ನಡುಗ್ತಾ ಇತ್ತು, ಗೊತ್ತಾಗಲಿಲ್ಲ ಅಂತ ಹೇಳ್ದೆ. 3 ಗಂಟೆ ಹಾಕ್ಬೇಕಳು ಅಂತ ಹೇಳಿದೆ ನಾನು. ಏನಕ್ಕೆ 3 ಗಂಟು ಅಂತ ಅವನ್ನ ಕೇಳ್ದೆ. ನೀನು ಹೇಳು ಫಸ್ಟು ಅಂದೆ. ಒಂದು ನನಗೆ, ಇನ್ನೊಂದು ನೆಂಟಿಗೆ, ಇನ್ನೊಂದು ನನ್ನ ಹುಟ್ಟದಲ್ಲ ಮಗು, ಅದಕ್ಕೆ ಅಯ್ಯೋರೆ ಅಂತಂದು. ನಾನು ಆಮೇಲೆ ಹೇಳಿದೆ ಅವನಿಗೆ, ಅದು ಅರ್ಥ ಅಲ್ಲ. ಮೊದಲನೇ ಗಂಟು ನಿನ್ನ ಮತ್ತು ನಿನ್ನ ಹೆಂಡತಿಯ ಸಂಬಂಧವನ್ನು ಸೂಚಿಸ್ತದೆ. 2ನೆಯ ಗಂಟು ನಿನ್ನ ಮತ್ತು ನಿನ್ನ ಹೆಂಡತಿಯ ದೇವರ ಸಂಬಂಧವನ್ನು ಸೂಚಿಸ್ತದೆ. 3ನೇ ಗಂಟು ನಿನ್ನ ಮನೆಯವ್ರದ್ದು ಅವ್ರ ಮನೆಯವ್ರದ್ದು ಇದೆಯಲ್ಲ, ಆ ಸಂಬಂಧವನ್ನು ಸೂಚಿಸ್ತದೆ. ಭಾಳಷ್ಟು ಪ್ರಾಮುಖ್ಯ ಇದು. ಅನೇಕ ಸಾರಿ ನೋಡ್ರಿ, ಪ್ರಾಕ್ಟಿಕಲ್ ಸಮಸ್ಯೆ ಅಂದರೆ ಹೆಂಡತಿ ಗಂಡ ಚೆನ್ನಾಗೇ ಇರ್ತಾರೆ, ಆದರೆ ಹೆಂಡತಿಯ ಮನೆಯವರು ಗಂಡನ ಮನೆಯವ್ರಿಗೂ ಹೊಂದಾಣಿಕೆ ಇರೋದಿಲ್ಲ. ಅವ್ರು ಇವ್ರ ಮನೆಗೆ ಬರೋದಿಲ್ಲ, ಅವ್ರ ಮನೆಗೆ ಬರೋದಿಲ್ಲ. ಎಲ್ಲ ಒಂದು ಕಡೆ ಹರ್ಟ್ ಆಗಿರುತ್ತೆ ಪ್ರಿಯರೇ. ಎಲ್ಲ ಒಂದು ಕಡೆ ಸ್ವಾಭಿಮಾನಕ್ಕೆ ಹರ್ಟ್ ಆಗಿರುತ್ತೆ, ಅಥವಾ ಕೆಲವು ವಿಷಯಗಳ ನಿಮಿತ್ತವಾಗಿ ಖಂಡಿತವಾಗಿ ಬೇಸರ ಆಗಿರ್ತದೆ. ಅದನ್ನು ಸರಿಪಡಿಸ್ಕೊಳ್ಬೇಕು ಪ್ರಿಯರೇ, ಅದನ್ನು ಸರಿಪಡಿಸ್ಕೊಳ್ಬೇಕು. ಸರಿಪಡಿಸ್ಕೊಂಡಾಗ ಮಾತ್ರ ಆ ಮದುವೆ ಜೀವಿತಕ್ಕೆ ಒಂದು ಅರ್ಥ ಬರ್ತದೆ. ಇವರ ಮನೆಗೆ ಅವರು ಹೋಗಿ ಮಗನಂತೆ ಇರುವಂಥ, ಅಥವಾ ಸೊಸೆ ಅತ್ತೆ ಮನೆಯಲ್ಲಿ ಮಗಳಂತೆ ಇರುವಂಥ ಸಂಬಂಧ ಏರ್ಪಡಬೇಕಾದ್ರೆ ದೇರ್ ಶುಡ್ ಬಿ ಎ ಗುಡ್ ರಿಲೇಷನ್ಶಿಪ್. ಒಂದು ಒಳ್ಳೆಯ ಸಂಬಂಧಗಳಿರಬೇಕು. ಆಗ ಮಾತ್ರ ಈ ರೀತಿಯ ಮದುವೆಯ ಸಂಬಂಧಗಳು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಈ ಬೆಳಗಿನ ಸಮಯ ನಾವು ಮದುವೆಯ ಜೀವಿತದ ಬಗ್ಗೆ, ಮದುವೆಯನ್ನು ಗೌರವಿಸುವುದರ ಬಗ್ಗೆ ವಾಕ್ಯವನ್ನು ಕೇಳ್ತಿರುವಾಗ, ವಾಕ್ಯ ನಮಗೆ ಹೇಳುವಂಥ ವಿಷಯ ಏನಂದರೆ ಮದುವೆಯನ್ನು ಗೌರವಿಸಬೇಕು. ಒಂದು ವೇಳೆ ಬೇರೆ ಬೇರೆ ಕಾರಣಗಳಿಗೇನಾದರೂ ಸಮಸ್ಯೆಗಳುಂಟಾಗಿದರೆ ಅದನ್ನು ಬಗೆಹರಿಸಿಕೊಳ್ಬೇಕು. ಮದುವೆಯ ಜೀವಿತದ ಸಂಬಂಧಗಳಿಂದ ಹೊರಗೆ ಹೋಗುವಂಥದ್ದು ದೇವರ ಚಿತ್ತವಲ್ಲ. ಯಾರ ಕುಟುಂಬವೂ ಕೂಡ ಪರ್ಫೆಕ್ಟ್ ಇಲ್ಲ, ಯಾವ ಹೆಂಡತಿಯೂ ಪರ್ಫೆಕ್ಟ್ ಇಲ್ಲ, ಯಾವ ಗಂಡನೂ ಪರ್ಫೆಕ್ಟ್ ಇಲ್ಲ. ಎಲ್ಲರೂ ಕೂಡ ಅವರದ್ದೇ ಆದಂಥ ಬಲಹೀನತೆಗಳಿರ್ತಾರೆ, ಅವರದ್ದೇ ಆದಂಥ ಶಕ್ತಿ ಬಲಗಳಲ್ಲಿ ಇರ್ತಾರೆ. ಕೆಲವು ಸಾರಿ ಹೆಂಡತಿ ಮೇಲಾಗ್ಬೋದು, ಕೆಲವು ಸಾರಿ ಗಂಡ ಕೆಳಗೆ ಆಗ್ಬೋದು, ಕೆಲವು ಸಾರಿ ಗಂಡ ಸರಿ ಇರ್ಬೋದು, ಕೆಲವು ಸಾರಿ ಹೆಂಡತಿ ಸರಿ ಇರಬಹುದು. ಈ ರೀತಿಯ ಹೊಂದಾಣಿಕೆ ನಿಮ್ಮ ಬದುಕಿಗೆ ದೇವರ ಚಿತ್ತವನ್ನು ಪ್ರಕಟಪಡಿಸ್ತದೆ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಪ್ರಾರ್ಥನೆ ಮಾಡೋಣ. ನಾವು ತಂದೆಯಾದಂಥ ದೇವರೇ, ನಿನ್ನ ಕೃಪೆಯುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ಮದುವೆ ಅದು ಒಡಂಬಡಿಕೆ. ಮದುವೆ ಜೀವಿತಕ್ಕೆ ಪ್ರೀತಿಯ ಹೊದಿಕೆ ಬೇಕು. ಮದುವೆಯ ಜೀವನ ತ್ಯಾಗ, ಕ್ಷಮೆ ಮತ್ತು ಹೊಂದಾಣಿಕೆಯನ್ನು ನಿರೀಕ್ಷೆ ಮಾಡ್ತದೆ ಎನ್ನುವಂಥ ವಿಷಯಗಳಲ್ಲಿ ಅನೇಕ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೆ. ಸ್ವಾಮಿ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮದುವೆ ಜೀವಿತವನ್ನು ಹಾಳು ಮಾಡುವಂಥ ಆಲೋಚನೆಗಳು ನಮ್ಮಲ್ಲಿ ಬಂದಿದ್ದರೆ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಕೇಳಿಕೊಳ್ತೇವೆ. ಇಷ್ಟು ಮಾತ್ರವಲ್ಲ ಸ್ವಾಮಿ, ನಮ್ಮ ಕುಟುಂಬಗಳಲ್ಲಿರುವಂಥ ಮನಸ್ತಾಪಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳು ಏನಾದರೂ ಇರುವುದಾದರೆ ಈ ದಿನ ಆಲಯದಿಂದ ಮನೆಗಳಿಗೆ ಹೋದ ಮೇಲೆ ಅದನ್ನು ಪರಸ್ಪರ ಒಪ್ಪಿಕೊಂಡು ಕರ್ತನೆ ನಿನ್ನ ಮುಂದೆ ಅರಿಕೆ ಮಾಡಿಕೊಳ್ತೇವೆ. ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ ನಿನ್ನ ಕೃಪೆಯಿಂದ ತುಂಬಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಕರ್ತನೆ. ಆಮೆನ್.